ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆಂಬುದಾಗಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ನೀನು ಬಹಳಷ್ಟು ಹೋರಾಟ, ಕಣ್ಣೀರಲ್ಲಿ, ಸಮಸ್ಯೆಗಳಲ್ಲಿ ಹೋದಾಗ, ಈ ಹೋರಾಟಗಳನ್ನು ಹಾದು ಹೋಗ್ತಾ ಇದ್ದಾಗ, ಹಿಂಸೆಗಳು ಹೆಚ್ಚಾದಾಗ, ಸಮಸ್ಯೆಗಳು, ರೋಗಗಳು, ರುಜ್ಜನೆಗಳು, ಚಿಂತೆಗಳು, ಭಾರಗಳು ಹೆಚ್ಚಾದಾಗ ನೀನು ಏನು ಅಂದ್ಕೊಳ್ತಾ ಇದ್ದೀ? ದೇವರು ನಮ್ಮನ್ನು ಕೈ ಬಿಟ್ಟು ಹೋಗಿದ್ದಾನೆ ಎಂಬುದಾಗಿ ಅಂದುಕೊಳ್ತಾ ಇದೆಯಾ? ಹೌದು, ಬಹಳಷ್ಟು ಸಾರಿ ನಾವು ದೇವರ ವಾಕ್ಯವನ್ನು ಅಂದರೆ ದೇವರನ್ನ ನಂಬಿ ನಾವು ನಡೀತಾ ಇದ್ದಾಗ ಬಹಳಷ್ಟು ಸಾರಿ ನಮ್ಮ ಶೋಧನೆ, ಹೋರಾಟ, ಚಿಂತೆ, ಬಾಧೆಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನಂತೇಳಿ ಅಂದುಕೊಂಡ್ಬಿಡ್ತೀವಿ. ಯಾಕಂದರೆ ನಮ್ಮ ಪರಿಸ್ಥಿತಿ ಹಾಗಿರ್ತದೆ. ಹಾಗಾದರೆ ನಿಜವಾಗ್ಲೂ ದೇವರು ನಮ್ಮನ್ನು ಕೈ ಬಿಟ್ಬಿಟ್ಟಿರ್ತಾನ? ಕೈ ಬಿಟ್ಟಿದ್ದಾನೆ, ತೊರೆದಿದ್ದಾನೆ ಎಂಬುದಾಗಿ ನಮಗೆ ಅನಿಸ್ತಾ ಇದೆಯಲ್ಲ, ಹಾಗಾದರೆ ಅದು ಸರಿನಾ? ನಿಜವಾಗ್ಲೂ ನಮಗೆ ಅನಿಸಿದ್ರಿಂದ, ನಮಗೆ ದೇವರು ಬಿಟ್ಟು ಹೋಗಿದ್ದಾನಂತ ಅನ್ನಿಸ್ತಾ ಇರೋದ್ರಿಂದ ನಿಜವಾಗ್ಲೂ ದೇವರು ನಮ್ಮನ್ನು ಬಿಟ್ಟು ಹೋಗಿದ್ದಾನ? ಪ್ರಿಯ ದೇವ ಮಕ್ಕಳೇ, ನಮ್ಮ ಬೈಬಲನ್ನು 77ನೇ ಕೀರ್ತನೆಗೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. 77ನೇ ಕೀರ್ತನೆ ಇಂದು ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕಿದ್ದೇವೆ. 77ನೇ ಕೀರ್ತನೆ 1ನೇ ವಚನದಲ್ಲಿ ಆ ಆಸಾಫನೆಂಬ ಭಕ್ತನು ಪ್ರಾರ್ಥಿಸುವ ಪ್ರಾರ್ಥನೆ ಮತ್ತು ಆ ಪ್ರಾರ್ಥನೆಗೆ ಉತ್ತರವನ್ನು ನಾವು ಅಲ್ಲಿ ನೋಡಬಹುದಾಗಿದೆ. ಹಾಗೆ ನಾವು 77ನೇ ಕೀರ್ತನೆ 2ನೇ ವಚನದಿಂದ 5ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಆಸಾಫನ ಕಷ್ಟಗಳ ಕುರಿತು ನಾವು ನೋಡ್ತೇವೆ. ಅವನು ಬಹಳಷ್ಟು ಕಷ್ಟಗಳಲ್ಲಿ, ಬಹಳಷ್ಟು ವೇದನೆಗಳಲ್ಲಿ, ಬಹಳಷ್ಟು ಸಂಕಟಗಳಲ್ಲಿ ಅವನು ಹಾದು ಹೋಗ್ತಾ ಇರುವಾಗ ಬಹಳಷ್ಟು ಚಿಂತೆ, ಕಳವಳಗಳು ಅವನಿಗೆ ಆವರಿಸಿಕೊಂಡದ್ದಾಗಿ, ಅವನು ನಿದ್ರೆ ಮಾಡದ ಹಾಗೆ ಆಗಿ, ಅವನ ಜೀವಿತ ಭಯಂಕರವಾದಂಥ ಕಳವಳಗಳಲ್ಲಿ, ಚಿಂತೆಗಳಲ್ಲಿ, ಭಾರಗಳಲ್ಲಿ ಕೂಡಿದ್ದಾಗಿ ಇರೋದನ್ನು ನಾವು ನೋಡ್ತೇವೆ. ಆದರೆ ಜಾಗ್ರತೆ ಕೇಳಿಸ್ಕೊಡ್ರಿ, ಇದೆಲ್ಲ ಆದಮೇಲೆ 77ನೇ ಕೀರ್ತನೆ 6ನೇ ವಚನದಿಂದ 9ನೇ ವಚನ ತನಕ ನೋಡುವಾಗ ಆಸಾಫನು ಒಂದು ಯೋಚನೆ ಮಾಡ್ತಾನೆ. ಏನಪ್ಪ ಆ ಯೋಚನೆ ಅಂದರೆ, ನೀವು 6ನೇ ವಚನದಲ್ಲಿ ನೋಡುವಾಗ ಅವನು ಹೇಳ್ತಾನೆ, ಅವನೇನು ಮಾಡ್ತಾನಪ್ಪ ಅಂದರೆ ಅವನು ಹಾಡಾಡ್ತಿದ್ದಂಥ ಆ ಒಂದು ದಿನಗಳನ್ನು ನೆನಪು ಮಾಡ್ಕೊಳ್ತಾನೆ. ಅಂದರೆ ಅವನು ಚೆನ್ನಾಗಿದ್ದಂಥ ದಿನಗಳನ್ನು ಆಸಾಫನು ನೆನಪು ಮಾಡ್ಕೊಳ್ತಾನೆ. ಈಗ ಅಂದು ನಾನು ಬಹಳ ಚೆನ್ನಾಗಿದ್ನಲ್ಲ, ಇವತ್ತು ನಾನು ಯಾಕೆ ಹೀಗಿದ್ದೇನೆ? ಪ್ರಿಯ ದೇವ ಮಗುವೆ, ನಿಮ್ಮೊಳಗೂ ಸಹ ಬಹಳಷ್ಟು ಜನರಿಗೆ ಹೀಗೆ ಅನ್ನಿಸ್ತಾ ಇರ್ಬೋದು. ನಾನು ಅವತ್ತು ಬಹಳ ಚೆನ್ನಾಗಿದ್ನಲ್ಲ, ಇವತ್ತು ಯಾಕೆ ನಾನು ಹೀಗಿದ್ದೇನೆ? ಅವತ್ತು ನಾನು ಬಹಳ ಆರೋಗ್ಯವಾಗಿ ಆಶೀರ್ವಾದವಾಗಿದ್ನಲ್ಲ, ಇವತ್ತು ಯಾಕೆ ನನ್ನ ಜೀವಿತ ಹೀಗಿದೆ? ದೇವರು ನನ್ನನ್ನು ಕೈ ಬಿಟ್ಬಿಟ್ನೋ ಎಂಬುದಾಗಿ ನೀವು ಅಂದುಕೊಳ್ತಾ ಇದ್ದೀರಾ. ಆಸಾಫನು ಸಹ ಹಾಗೆ ಅಂದ್ಕೊಂಡ. ಏನಂತೇಳಿ, ಆ ದಿನಗಳು ನೆನಪು ಮಾಡಿಕೊಂಡು, ಯಾವ ದಿನಗಳು? ಅವನು ಚೆನ್ನಾಗಿದ್ದಂಥ ದಿನಗಳು, ಅವನು ಸಂಗೀತದಲ್ಲಿದ್ದಂಥ ದಿನಗಳು, ಹಾಡ್ತಿದ್ದಂಥ ದಿನಗಳು, ದೇವಾಲಯದಲ್ಲಿ ಆರಾಧಿಸ್ತಿದ್ದಂಥ ಆ ದಿನಗಳನ್ನ ಅವನು ನೆನಪು ಮಾಡಿಕೊಂಡು ಯಾಕೆ ನನ್ನ ಜೀವನ ಹೀಗಿದೆ ಎಂಬುದಾಗಿ ಅಂದುಕೊಳ್ತಾನೆ. ಬರೀ ಅಷ್ಟು ಮಾತ್ರವಲ್ಲ ಪ್ರಿಯ ದೇವ ಮಗುವೆ, ಆಮೇಲೆ ನಾವು ನೋಡ್ತೀವೇನಪ್ಪ ಅಂದರೆ ಅವನು ಹಾಗೆ ಯೋಚನೆ ಮಾಡಿ ಕೆಲವೊಂದು ಲೀಸ್ಟ್ ಕೊಡ್ತಾನೆ. ಏನಪ್ಪ ಅಂತ ಹೇಳಿದ್ರೆ 77ನೇ ಕೀರ್ತನೆ 6ನೇ ವಚನದಿಂದ 9ನೇ ವಚನಕ್ಕೆ ಹೋದಾಗ ಕೆಲವು ವಿಷಯಗಳನ್ನ ಅವನು ಯೋಚನೆ ಮಾಡಿ ಅಂದ್ಕೊಳ್ತಾ ಇರ್ತಾನೆ. ಯಾಕೆ ಆಗ ಅಂದ್ಕೊಳ್ತಾ ಇದ್ದಾನೆ? ಅವತ್ತು ಚೆನ್ನಾಗಿದ್ದ, ಇವತ್ತು ಚೆನ್ನಾಗಿಲ್ಲ. ಇವತ್ತು ಚೆನ್ನಾಗಿಲ್ಲದೆ ಇರೋದಕ್ಕೆ ಅವನು ಕೆಲವೊಂದು ವಿಷಯಗಳನ್ನ ದೇವರ ಕುರಿತಾಗಿ ಅಂದ್ಕೊಳ್ತಾ ಇದ್ದಾನೆ. ಏನಂತ ಅಂದ್ಕೊಳ್ತಾ ಇದ್ದಾನೆ? ಜಾಗ್ರತೆ ಕೇಳಿಸ್ಕೊಂಡ್ರೆ 6ನೇ ವಚನದಿಂದ ನಾವು ನೋಡ್ಬೇಕಾದ್ರೆ ಅಲ್ಲಿ ಹೀಗೆ ಹೇಳ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ, ನಿರಂತರವಾಗಿ ಕರ್ತನು ತಳ್ಳಿ ಬಿಡುವನು, ಇನ್ನೂ ದಯೆ ತೋರಿಸದೆ ಇರುವನು, ಆತನ ಕೃಪೆಯು ಸದಾ ಕಾಲಕ್ಕೆ ನಿಂತು ಹೋಗುತ್ತದೋ, ನಿರಂತರಕ್ಕೂ ವಾಗ್ದಾನ ತಪ್ಪಿ ಹೋಗುತ್ತದೋ, ದೇವರು ಕರುಣಿಸುವುದನ್ನು ಮರೆತು ಬಿಟ್ಟಿದ್ದಾನೋ, ತನ್ನ ಅಂತಃಕರಣವನ್ನು ಕೋಪದಿಂದ ಮುಚ್ಚಿಕೊಂಡಿದ್ದಾನೋ, ಶೇಲಾ. ಈ 3 ವಾಕ್ಯಗಳಲ್ಲಿ ಆ ಒಬ್ಬ ಆಸಾಫನೆಂಬ ಆ ಭಕ್ತನು, ನಾನು ಅವತ್ತು ಹಾಗಿದ್ದೆ, ಇವತ್ತು ಹೀಗಿದ್ದೇನೆ, ಇವತ್ತು ನನ್ನ ದೇವನನ್ನ ಕೈ ಬಿಟ್ಬಿಟ್ಟಿದ್ದಾನ, ನನ್ನ ತೊರೆದು ಬಿಟ್ಟಿದ್ದಾನ, ಇಷ್ಟು ಕಷ್ಟಗಳಿದ್ದಾವಲ್ಲ, ಇಷ್ಟು ವೇದನೆಗಳಿದ್ದಾವಲ್ಲ ಅಂತೇಳಿ ಬಹಳಷ್ಟು ಸಾರಿ ಅವನು ಅಂದುಕೊಳ್ತಾನೆ. ಪ್ರಿಯ ದೇವ ಮಗುವೆ, ನೀವು ಮತ್ತು ನಾನು ಹೀಗೆ ಅಂದುಕೊಳ್ತಾ ಇರ್ಬೋದು. ದೇವರು ನಮ್ಮನ್ನು ಕೈ ಬಿಟ್ಬಿಟ್ನಲ್ಲ, ದೇವರು ನಮ್ಮನ್ನು ಮರೆತು ಬಿಟ್ಟಿದ್ದಾನೇನೋ,
ನಮ್ಮನ್ನು ತೊರೆದು ಬಿಟ್ಟಿದ್ದಾನೇನೋ, ದೇವರು ನಮ್ಮನ್ನ ವಾಗ್ದಾನಗಳು ಹೇಳಿದ ಹಾಗೆ ಮರೆತು ಹೋದ್ನೇನೋ ಅಂತೇಳಿ ನಾವು ಬಹಳ ಸಾರಿ ಗೊಂದಲ ಗಲಿಬಿಲಿಗಳಿಗೆ ಒಳಗಾಗಿ, ಬಹಳ ಆವೇಶಕ್ಕೂ ಫ್ರಸ್ಟ್ರೇಷನ್ಗೂ ಒಳಗಾಗಿ ನಾವು ಬಹಳವಾದಂಥ ಕೋಪಿತರಾಗಿ ದೇವರ ಪ್ರಾರ್ಥನೆ, ವಾಕ್ಯ, ಸಭೆಗೆ ಹೋಗೋದು ಎಲ್ಲವನ್ನು ನಾವು ನಿಲ್ಲಿಸ್ಬಿಡ್ತೀವಿ. ಪ್ರಿಯ ದೇವ ಮಗುವೆ, ಈ ಆಸಾಫನ್ ಸಹ ಅದೇ ಪ್ರಶ್ನೆ ಬಂತು. ಆದರೆ ಅವನೇನ್ ಮಾಡ್ತಾನಂದ್ರೆ 10ನೇ ವಚನಕ್ಕೆ ಬರುವಾಗ, 77ನೇ ಕೀರ್ತನೆ 10ನೇ ವಚನಕ್ಕೆ ಬರುವಾಗ ಅವನೇನ್ ಮಾಡ್ತಾನಂದ್ರೆ, ನಾನು ಹೀಗೆ ಅಂದುಕೊಳ್ಳುವುದು ನನ್ನ ಬಲಹೀನತೆ. ಅಂದ್ರೆ ದೇವರು ನನ್ನನ್ನು ಬಿಟ್ಟು ಬಿಟ್ಟಿದ್ದಾನೆ, ದೇವರು ನನ್ನ ತಳ್ಳಿ ಬಿಟ್ಟಿದ್ದಾನೆ, ದೇವರು ದಯೆ ತೋರಿಸೋನು ಮರೆತು ಬಿಟ್ಟಿದ್ದಾನೆ, ಸದಾ ಕಾಲಕ್ಕೂ ಆತನ ಕೃಪೆ ನಿಲ್ಲಿಸಿಬಿಟ್ಟಿದ್ದಾನೆ, ವಾಗ್ದಾನಗಳನ್ನು ಮರೆತು ಹೋಗಿದ್ದಾನೆ, ತನ್ನ ಕರುಣೆಯನ್ನು ತಡೆ ಹಿಡಿದಿದ್ದಾನೆ, ತನ್ನ ಕರುಳುಗಳನ್ನು ಬಿಗಿಡಿದಿದ್ದಾನೆ ಅಂತ ಅಂದುಕೊಳ್ಳೋದು ಬಲಹೀನತೆ ಅಂತೆ. ಅಂದ್ರೆ ನಮ್ಮ ಕಷ್ಟಗಳಲ್ಲಿ, ನಿನ್ನ ಕಷ್ಟ ನನ್ನ ಕಷ್ಟಗಳಲ್ಲಿ ದೇವರು ಕೈ ಬಿಟ್ಬಿಟ್ಟ, ದೇವರು ತೊರೆದು ಹೋಗ್ಬಿಟ್ಟ ಅಂತ ಹೇಳಿ ಅನ್ನುವಂಥದ್ದು ನಮ್ಮ ಬಲಹೀನತೆ ಅಂತೆ. ಆದರೆ ಇವತ್ತು ಲೋಕದಲ್ಲಿರುವಂಥ ಪ್ರತಿ ವಿಶ್ವಾಸಿ ಸಮಸ್ಯೆಯಲ್ಲಿ ಹಾದು ಹೋಗುವಾಗ ನನ್ನ ಕೈ ಬಿಟ್ಬಿಟ್ಟ ದೇವರೇ, ನನ್ನ ಮರೆತು ಬಿಟ್ಟ ದೇವರೇ, ನನ್ನ ತೊರೆದು ಬಿಟ್ಟ ದೇವರೇ ಅಂತೇಳಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾರೆ. ಹಾಗಾದ್ರೆ ಆ ಪ್ರಶ್ನೆ ಮಾಡುವಂಥ ವಿಧಾನ ಆಸಾಫನೆಂಬ ಕೀರ್ತನೆಗಾರನು 77ನೇ ಕೀರ್ತನೆ 10ನೇ ವಚನದಲ್ಲಿ ನೋಡುವಾಗ ಹಾಗೆ ಅಂದುಕೊಳ್ಳುವುದು ಬಲಹೀನತೆ ಅಂತೆ. ಬಲಹೀನವಾಗಿದ್ದಂಥವರು ಹಾಗೆ ಹೇಳ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಆಸಾಫನ್ ಹೇಳುವವನಾಗಿದ್ದಾನೆ. ಅದಾದ್ಮೇಲೆ ಏನಾಯ್ತು? ಅದಾದ್ಮೇಲೆ ನಾವು ನೋಡಬೇಕಾದ್ರೆ 77ನೇ ಕೀರ್ತನೆ 11ನೇ ವಚನದಿಂದ 20ನೇ ವಚನ ತನಕ ಹೋಗುವಾಗ ಆಸಾಫನ ನಂಬಿಕೆಯ ಮಾತುಗಳು ನಾವು ನೋಡ್ತೇವೆ, ನಂಬಿಕೆಯ ಮಾತುಗಳು ನೋಡ್ತೇವೆ. ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ. ನಿನ್ನ ಕಷ್ಟ, ನಿನ್ನ ಕಣ್ಣೀರು, ನಿನ್ನ ಸಮಸ್ಯೆ ಒಳಗೆ ದೇವರು ಬಿಟ್ಟು ಹೋಗಿದಾನ? ಇಲ್ಲ. ಉತ್ತರ ಏನ್ ಗೊತ್ತಾ? ಇಲ್ಲ, ಬಿಟ್ಟು ಹೋಗಿಲ್ಲ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ. ಆಸಾಫನು ತನ್ನ ಬಲಹೀನತೆಯಿಂದ ಹೊರಗೆ ಬಂದು ದೇವರ ಕುರಿತಾಂತ ನಂಬಿಕೆ ಮಾತುಗಳನ್ನ ಮಾತಾಡ್ತಾನೆ. ಆತನ ಅದ್ಭುತಗಳನ್ನ, ಆತನ ಅತಿಶಯಗಳನ್ನ, ಆತನ ಮಹತ್ಕಾರ್ಯಗಳನ್ನ ಆತನ ಧ್ಯಾನ ಮಾಡುವವನಾಗಿದ್ದಾನೆ. ಆ ದೇವರ ಹಾಡುಗಳನ್ನು, ಅಂದ್ರೆ ದೇವರು ಮಹತ್ಕಾರ್ಯಗಳನ್ನ ಅವನು ಹಾಡಿ ಹೊಗಳುವವನಾಗಿದ್ದಾನೆ. ಪ್ರಿಯ ದೇವ ಮಗುವೆ, ಇಂದು ನಿನ್ನ ಜೀವನದಲ್ಲಿ ನೀನು ಸಹ, ನನ್ನ ಜೀವನದಲ್ಲಿ ನಾನು ಸಹ ದೇವರು ನಮ್ಮನ್ನ ಕೈ ಬಿಟ್ಟು ಹೋಗಿದ್ದಾನಂತ ಅಂದುಕೊಳ್ತಾ ಇದ್ದೇವಾ? ನಿನ್ನ ಕಷ್ಟ, ಕಣ್ಣೀರು, ನಿನ್ನ ಚಿಂತೆ, ಬಾಧೆ, ವ್ಯಾಕುಲಗಳಲ್ಲಿ ದೇವರು ಬಿಟ್ಟು ಹೋಗಿದ್ದಾನಂತ ಅಂದುಕೊಳ್ತಾ ಇದ್ದೆ? ಇಲ್ಲ. ನೀನು ಒಂದು ವೇಳೆ ದೇವರು ಬಿಟ್ಟು ಹೋಗಿದ್ದಾನಂತೇಳಿ ಅಂದುಕೊಳ್ತಾ ಇದ್ರೆ ಅದು ನಿನ್ನ ಬಲಹೀನತೆ ಎಂಬುದಾಗಿ 77ನೇ ಕೀರ್ತನೆ 10ನೇ ವಚನ ಮಾತಾಡ್ತದೆ. ಹಾಗಾದ್ರೆ ನಾವು ಬಲಹೀನ ಯೋಚನೆಗಳನ್ನ ಮಾಡುವುದಕ್ಕಿಂತ, ಬಲಹೀನ ಮಾತುಗಳನ್ನ ಮಾತಾಡುವುದಕ್ಕಿಂತ, ಎಂಥದ್ದೇ ಕಷ್ಟಗಳು, ಎಂಥದ್ದೇ ಕಣ್ಣೀರು, ಎಂಥದ್ದೇ ವೇದನೆ, ಎಂಥದ್ದೇ ಶೋಧನೆಗಳು ಇದ್ದಾಗ್ಯೂ ಸಹ 77ನೇ ಕೀರ್ತನೆ 6ನೇ ವಚನದಿಂದ 9ನೇ ವಚನದಲ್ಲಿ ಇರುವಂತ ಆ ಅಂಶಗಳನ್ನು ನಾವು ಗುನುಗುಟ್ಟುವಿಕೆ ಮುಖಾಂತರ ಹೊರ ಹಾಕದೆ ನಾವು ನಂಬಿಕೆಯಿಂದ ಮುಂದೆ ಹೋಗೋಣ್ರಿ, ನಂಬಿಕೆಯಿಂದ ಸಾರೋಣ್ರಿ. 77ನೇ ಕೀರ್ತನೆ 10ನೇ ವಚನದಿಂದ ನಾವು 20ನೇ ವಚನ ತನಕ ಹೋಗುವಾಗ ಅಲ್ಲಿ ಆಸಾಫನು ನಂಬಿಕೆಯ ಮಾತುಗಳನ್ನ ಮಾತಾಡ್ತಾನೆ. ನಿನ್ನ ಕಷ್ಟಗಳ ಮುಂದೆ ನಂಬಿಕೆಯ ಮಾತುಗಳನ್ನು ಮಾತಾಡು, ನಿನ್ನ ಹೋರಾಟದ ಮುಂದೆ ನಂಬಿಕೆಯ ಮಾತುಗಳನ್ನ ಮಾತಾಡು, ನಿನ್ನ ಚಿಂತೆಯ ಮುಂದೆ ನಂಬಿಕೆಯ ಮಾತುಗಳನ್ನ ಮಾತಾಡು, ನಿನ್ನ ಶತ್ರುಗಳ ಮುಂದೆ ನಂಬಿಕೆಯ ಮಾತುಗಳನ್ನ ಮಾತಾಡು, ನಿನ್ನ ಸೋಲುಗಳ ಮುಂದೆ ನಂಬಿಕೆಯ ಮಾತುಗಳನ್ನ ಮಾತಾಡು. ನನ್ನ ಕರ್ತನು ದೊಡ್ಡವನು, ನನ್ನ ಕರ್ತನ ಕೈ ಬಿಡೋದಿಲ್ಲ. ಸಮಸ್ಯೆ ದೊಡ್ಡದಲ್ಲ, ನನ್ನ ದೇವರೇ ದೊಡ್ಡವನು. ನನ್ನ ದೇವರಿಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ನನ್ನ ದೇವರು ಸಮಸ್ತವನ್ನು ಮಾಡಬಲ್ಲ. ಓ ಪ್ರಿಯ ದೇವ ಮಗುವೆ, ನಿತ್ಕೋ ಪ್ರಿಯ ದೇವ ಮಗುವೆ. ದೇವರು ಸಮಸ್ತವನ್ನು ಮಾಡಬಲ್ಲ ಅನ್ನುವಂತ ನಂಬಿಕೆಯಿಂದ ಬಲವಾಗಿ ಸಾಗು ಪ್ರಿಯ ದೇವ ಮಗುವೆ. ನಂಬಿಕೆ ಒಳಗೆ ನಿತ್ಕೋ, ನಂಬಿಕೆಯ ಮಾತುಗಳನ್ನ ಮಾತಾಡು, ನಂಬಿಕೆಯಿಂದ ನುಡಿ, ನಂಬಿಕೆಯಿಂದ ವಾಗ್ದಾನಗಳನ್ನ ಅರಿಕೆ ಮಾಡು, ನಂಬಿಕೆಯಿಂದ ದೇವರ ವಾಕ್ಯಗಳನ್ನ ಅರಿಕೆ ಮಾಡು, ನಂಬಿಕೆಯಿಂದ ವಾಕ್ಯಗಳನ್ನ ಸ್ವಾಧೀನಪಡಿಸ್ಕೋ, ನಂಬಿಕೆಯಿಂದ ಅರಿಕೆ ಮಾಡಿ ಸೈತಾನ ಜಯಿಸು ಪ್ರಿಯ ದೇವ ಮಗುವೆ. ದೇವರು ನಿನ್ನ ಬಿಟ್ಟಿಲ್ಲ, ನಿನ್ನ ದೇವರು ನಿನ್ನ ಪಕ್ಷವಾಗಿದ್ದಾನೆ, ನಿನ್ನ ಕರ್ತನು ನಿನ್ನನ್ನು ಪ್ರೀತಿಸ್ತಾನೆ. ನಿನ್ನ ಕುರಿತಾಗಿ ನಿನ್ನ ದೇವರಿಗೆ ಹೃದಯ ಮಿಡಿತಾ ಇದೆ, ನಿನ್ನ ಕುರಿತಾಗಿ ನಿನ್ನ ದೇವರು ಹಂಬಲಿಸುವವನಾಗಿದ್ದಾನೆ, ನಿನ್ನ ದೇವರು ನಿನಗಾಗಿ ಬಹಳವಾಗಿ ಬಯಸುವವನಾಗಿದ್ದಾನೆ. ಲೋಕದಲ್ಲಿ ಯಾರು ಪ್ರೀತಿಸದೇ ಇರುವಂತಹ ಪ್ರೀತಿ ನಿನ್ನ ದೇವರು ನಿನಗೆ ಪ್ರೀತಿಸುವವನಾಗಿದ್ದಾನೆ. ಯಾರು ಹಂಬಲಿಸದೇ ಇರುವ ರೀತಿಯಲ್ಲಿ ನಿನ್ನ ದೇವರು ನಿನ್ನನ್ನು ಹಂಬಲಿಸ್ತಾ ಇದ್ದಾನೆ. ಹಾಗಾಗಿ ನಿನ್ನ ಕರ್ತನನ್ನು ಹಿಡ್ಕೋ, ನಂಬಿಕೆಯ ಮಾತುಗಳನ್ನ ಮಾತಾಡು, ಸೈತಾನ್ನ ಜಯಿಸು, ಎದುರಿಸು, ಬಲಗೊಳ್ಳು, ಧೈರ್ಯವಾಗಿ ಬಲವಾಗಿ ನಿತ್ಕೋ. ದೇವರು ನಿನ್ನನ್ನು ಆಶೀರ್ವದಿಸಿ ಬಲಪಡಿಸ್ತಾನೆ. ಇದನ್ನು ಮಾತ್ರ ಎಂದೆಂದಿಗೂ ಮರಿಲೇಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆಯಾದ ದೇವರೇ,
ನಿನ್ನ ಮಕ್ಕಳು ನಂಬಿಕೆಯಲ್ಲಿ ನಿಲ್ಲುವಂತೆ, ನಂಬಿಕೆಯಿಂದ ಜಯಿಸುವಂತೆ, ನಂಬಿಕೆಯಿಂದ ಸಮಸ್ಯೆಗಳನ್ನ ತುಳಿಯುವಂತೆ, ನಂಬಿಕೆಯಿಂದ ಬಲವಾಗಿ ಎದ್ದೇಳುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ಕಷ್ಟ, ಕಾಯಿಲೆ, ಕಣ್ಣೀರು, ಚಿಂತೆ, ಸಮಸ್ಯೆ, ಹೋರಾಟ ಎಲ್ಲವುಗಳನ್ನ ಜಯಿಸುವಂತೆ ನಿನ್ನ ಮಕ್ಕಳಿಗೆ ನೀನು ಬಲ ಕೊಡಬೇಕೆಂಬುದಾಗಿ ಹೇಳಿ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.